बोले भारत माता की, ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಯಡಿಯೂರಪ್ಪನವರಿಗೆ, ಯಡಿಯೂರಪ್ಪನವರಿಗೆ, ವೀರಣ್ಣ ಚರಂತಿಮಠ ಅವರಿಗೆ, ವೀರಣ್ಣ ಚರಂತಿಮಠ ಅವರಿಗೆ. ನಮ್ಮ ಗುರುತು ಏನು? ನಮ್ಮ ಗುರುತು, ನನ್ನ ಓಟು, ನನ್ನ ಓಟು. ಬಂಧುಗಳೇ, ಕಳೆದ 15 ದಿವಸದಿಂದ ಹೋಳಿ ಅಣ್ಣ ಆಡಿವಿ ನಾವೆಲ್ಲರೂ. ಈ ಬ್ಯಾರೆ ಹೋಳಿ ಹುಣ್ಣಿಮೆ ಬಂದಾಯ್ತು 9ನೇ ತಾರೀಕು. ಹೌದಾ? ಬಣ್ಣ ಹಾಕ್ತೀರಾ? ಕೈ ಜೋಡಿ ಕೈ ಕೊಡ್ತೀರಿಲ್ಲ? ಕಮಲದ ಗುರುತಿಗೆ ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ವೀರಣ್ಣ ಚರಂತಿಮಠ ಅವರು ಬಹಳ ಅವಶ್ಯಕ. ನಾನು ಮುಳುಗಡೆ ಸಂದರ್ಭದಲ್ಲಿ, ಪ್ರವಾಹ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ. ಕಮುಟ್ಗಿ ಆಗಿರ್ಬೋದು, ಮಲಪ್ರಭಾ ನದಿ ದಂಡಿ ಹೊರಿಸಾಲಿ ಮಾತಾಡ ನಾ ಮಾತಾಡ್ತೀನಿ. ಮಲಪ್ರಭಾ ನದಿ ದಂಡಿ ಹೊರಸಾಲಿಗೆ ಇತ್ತು ಮನೆ ಎಲ್ಲ ಮುಳುಗಿದ್ದು. ಹೆಲಿಕಾಪ್ಟರ್ ತಗೊಂಡು ಅವ್ರ ಜನರು ಹೊರಗೆ ತಂದಿರೋ ಕೆಲಸ ಯಾರು ಫಸ್ಟ್ ಮಾಡಿದಾರಂದ್ರೆ ವೀರಣ್ಣ ಚರಂತಿಮಠ ಅವರು. ಯಡಿಯೂರಪ್ಪ ಸರ್ಕಾರದಲ್ಲಿ ಹೆಚ್ಚು ಹಣ ತಂದು ಮನೆ ಕಟ್ಟಿಕೊಟ್ಟವರು ಯಾರು ಇದ್ರೆ ಅದು ವೀರಣ್ಣ ಚರಂತಿಮಠ ಅವರು. ಈ ಚುನಾವಣೆಯಿಂದ ಸರ್ಕಾರ ಏನು ಬದಲ, ಆದ್ರೆ ಮುಂದಿನ ಸರ್ಕಾರದ ದಿಕ್ಸೂಚಿ ಚುನಾವಣೆ. ಬಿಜೆಪಿ ಸರ್ಕಾರ ಮುಂದೆ ಬರ್ಬೇಕಂದ್ರೆ ಬಾಗಲಕೋಟೆ ಬಿಜೆಪಿ ಆರಿಸಿ ಬರ್ಬೇಕು. ಮತ್ತೆ ಆರಿಸಿ ಬಂದ್ರೆ 2 ವರ್ಷ ಐತೆ ಟೈಮು. 2 ವರ್ಷದೊಳಗ ವೀರಣ್ಣ ಚರಂತಿಮಠ ಸ್ವಭಾವ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರು ಮೇಜ್ ಗುದ್ದಿ ಹಣ ತಗೊಂಡ್ಬರ್ತಾರ. ಅದರ ಸಲುವಾಗಿ ಅರ್ಧ ಕೆಲಸ ನಿಂತಾವ ನವನಗರದೊಳಗ, ಬಾಗಲಕೋಟೆ ಹಳೆ ಊರಾಗ. ಅವೆಲ್ಲ ಕೆಲಸ ಆಗ್ಬೇಕಂತಂದ್ರೆ ನಮ್ಮ ವೀರಣ್ಣ ಚರಂತಿಮಠ ಅವರು ಆರಿಸಿ ಬರ್ಬೇಕು. ಆ ದೃಷ್ಟಿಯಿಂದ ನಿಮ್ ಓಟ್ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಾಗ ಹೋಗಿ ಯಾರ್ಯಾರು ಕಾಂಗ್ರೆಸ್ ಓಟ್ ಹಾಕ್ತಾರಲ್ಲ ಅನುಭವಿಸಿವಿ. ಈಗ 3 ವರ್ಷ ಏನ್ ಮಾಡಿದ್ರು? ಏನು ಅಭಿವೃದ್ಧಿ ದುಡ್ಡಿಲ್ಲ. ಈಗ ಮಹೇಶ್ ಅವರು ಹೇಳಿದ್ರು, ಶಾಸಕರು ಕಾಂಗ್ರೆಸ್ ಶಾಸಕರವ್ರಿಗೂ ದುಡ್ಡು ಕೊಡ್ತಾ ಇಲ್ಲ ಅಂತ. ಆದ್ರೂ ದುಡ್ಡು ವಸೂಲಿ ಮಾತ್ರ ಜೋರು ನಡೆದೈತಿ. ಅದಕ್ಕೆ ಕಾಂಗ್ರೆಸ್ ಶಾಸಕರನ್ನ ಆರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಆ ಕಾರಣಕ್ಕಾಗಿ ವೀರಣ್ಣ ಚರಂತಿಮಠ ಅವರ ಕಮಲದ ಗುರುತಿಗೆ 9ನೇ ತಾರೀಕು ಮತ ಕೇಳುವಂತ ಕೆಲಸ ನಾವೆಲ್ಲರೂ ಮಾಡೋಣಂತೆ. ಮತ್ತೆ ಅವ್ರನ್ನ ಬಾಗಲಕೋಟೆ ಶಾಸಕರನ್ನಾಗಿ ಮಾಡಿ ಮುಂದೆ ಬಿಜೆಪಿ ಸರ್ಕಾರದ ದಿಕ್ಸೂಚಿ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.